ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಮತ್ತೊಮ್ಮೆ ಇನ್ನೊಂದು ಹೊಸ ವ್ಲಾಗ್ಗೆ ಏನಪ್ಪ ಅಂದ್ರೆ, ನಿನ್ನೆ ಅಪ್ಲೋಡ್ ಮಾಡಿದೆ ವಿಡಿಯೋ. ಎಷ್ಟೋ ತಿಂಗಳ ನಂತರ ಒಂದು ವಿಡಿಯೋ ಮಾಡ್ಬಿಟ್ಟು ವ್ಲಾಗ್ ತರ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ಯೂಟ್ಯೂಬ್ ಅಕೌಂಟ್ 1 ವರ್ಷ ಮೇಲಿದೆ. ನಾನು ವಿಡಿಯೋಗಳಿದ್ದು ಇದು ಏನು ಮಾಡಿಲ್ಲ ಅಂತ, ಬಟ್ ಸ್ಟಿಲ್ ಒಂದೆರಡು ಬ್ಲಾಗ್ ಮಾಡಿ ಹಾಕಿದ್ದೆ. ಮಲ್ಲೇಶ್ವರ ಅದು ಇದು ಹೋಗಿದ್ದು, ಆಮೇಲೆ ಒಂದು ಮೈಸೂರು ಹೋಗಿದ್ದು ಮಾಡಿದ್ದೆ. ಅದು ಏನಂದ್ರೆ ಮ್ಯೂಸಿಕ್ ಯೂಸ್ ಮಾಡ್ಬಿಟ್ಟಿದ್ದೆ, ಕಾಪಿರೈಟ್ ನೋಟಿಫಿಕೇಶನ್ ಬಂದ್ಬಿಟ್ಟಿತ್ತು, ಅದಕ್ಕೆ ಡಿಲೀಟ್ ಮಾಡ್ಬಿಡ್ತೆ. ನಿನ್ನೆ ನಾನು ನನ್ನ ಮೈಕ್ ಯೂಸ್ ಮಾಡಿದಾಗ ಡೆಡ್ ಕ್ಯಾಟ್ ಯೂಸ್ ಮಾಡಿರ್ಲಿಲ್ಲ ಅದ್ಮೇಲೆ, ಸೊ ವಾಯ್ಸ್ ತುಂಬಾ ಖಾರಾಗಿ ಬಂದ್ಬಿಟ್ಟಿದೆ. ಸೊ ಇವತ್ತು ಡೆಡ್ ಕ್ಯಾಟ್ ಹಾಕೊಂಡಿದ್ದೀನಿ. ಸೊ ನೋಡೋಣ ಇವತ್ತು ವಾಯ್ಸ್ ಹೆಂಗ್ ಬರುತ್ತೆ ಅಂತ. ಗ್ಲೌಸ್ ಹಾಕೊಂಡಿಲ್ಲ. ಗ್ಲೌಸ್ ಹಾಕೋಬಿಡೋಣ. ಮರ್ತೆ ಹೋದೆ ಗೈಸ್. ವಾ, ನನ್ ಪುಣ್ಯ, ಮನೇಲಿ ಬಿಟ್ಬಿಟ್ಟಿದೀನಿ ಗ್ಲೌಸ್. ಇಲ್ಲ ಇರ್ಬೇಕು ಇದೆ. ರಾಯಲ್ ಎನ್ಫೀಲ್ಡ್ ಶೋರೂಮ್ ಅಲ್ಲಿ ಇಸ್ಕೊಂಡಿದ್ದು. ಚೆನ್ನಾಗಿದೆ ಅಲ್ಲ, ಏರ್ ವೆಂಟ್ಸ್ ಎಲ್ಲ ಇದೆ, ಮಸ್ತ್ ಇದೆ. RX ಹೋಗೋಣ ಬೈಕಿಂದೆ. ಬನ್ನಿ. ಇಲ್ಲಿದೆ ನೋಡಿ, ಹಿಂದಿ ಆಗಿದೆ ಅಲ್ಲ. ನಮಗೂ ಒಂದು ಟೈಮ್ ಕ್ರೇಜ್ ಇತ್ತು ತಗೊಳ್ಳೋಣ ಅಂತ. ಸೆಕ್ಸಿ ಗಾಡಿ, ಏನ್ ಹೇಳ್ತೀರಾ? ಏನ್ ಮಾತಾಡೋದು ಅಂತಾನೆ ಗೊತ್ತಾಗಲ್ಲ. ಏನಂದ್ರೆ ಸ್ವಲ್ಪ ಬೇಜಾರಾಗಿದ್ದೀನಿ. ಯಾಕಂತ ಕೇಳ್ತೀರಾ ಅಂದ್ರೆ, ಏನಿಲ್ಲ, ಯಾರ್ಯಾರೋ ಏನನ್ನೋ ಮಾಡ್ಬಿಟ್ಟು ವಿಡಿಯೋ ಮಾಡ್ಕೊಳ್ಳೆಲ್ಲ ಹಾಕ್ತಾರೆ, ಅವ್ರನ್ನೆಲ್ಲ ಬೆಳೆಸ್ತಾರೆ, ಬೆಳೀತಾ ಇದ್ದಾರೆ. ನಾನು ಏನ್ ಹೇಳ್ಕೊಂಡ್ರಿ, ಕೆಲಸ ಮಾತಾಡಬಾರ್ದು ಅಷ್ಟೇ. ಏನಂದ್ರೆ ನಾನು ಒಬ್ಬನೇ ಮಾಡ್ತಿದ್ದೀನಿ ಅಲ್ಲ ಇದೆಲ್ಲ.
ನಿಮ್ಮಲ್ಲಿ ಯಾರಾದರೂ ನನ್ನ ಥರಾನೇ ಬೆಳಿಬೇಕು, ವ್ಲಾಗಿಂಗ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ, ತಿರುಗಾಡಬೇಕು, ವೀಕ್ಲಿ ಟ್ರಿಪ್ ಹೊಡಿಬೇಕು ಅಂದ್ಕೊಂಡಿದ್ರೆ ನಂಗೆ ಮೆಸೇಜ್ ಮಾಡಿ. ಸೊ ಸಿಗೋಣ, ಮಾತಾಡೋಣ, ಸುತ್ತಾಡೋಣ, ಮಜಾ ಮಾಡೋಣ, ಎಕ್ಸ್ಪೀರಿಯನ್ಸ್ ಮಾಡೋಣ, ಒಟ್ಟಿಗೆ ಬೆಳೆಯೋಣ. ಏನಂತೀರ? ನಾನೇನು ದೊಡ್ಡದಾಗಿ ಬೆಳೆದ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟಿದ್ದೆಲ್ಲ ಮಾತಾಡ್ತಾ ಇದ್ದೀನಿ ಅನ್ಕೊಂಬೇಡಿ. ನಿಮ್ ಜೊತೆ ನಾನು ಬೆಳಿಬೇಕು ಅಂತ. ಗಾಡಿ ಇನ್ನೊಂದ್ 2,000 ಕಿಲೋಮೀಟರ್ ಸರ್ವಿಸ್ ಬಿಡ್ಬೇಕಾಗತ್ತೆ. ಸರ್ವಿಸ್ ಬಿಡೋಕ್ಕಿಂತ ಮುಂಚೆ ಎಲ್ಲಾರ ಮಸ್ತ್ ಆಗಿರೋ ಜಾಗಕ್ಕೆ ಹೋಗಿ ಬರ್ಬೇಕು ಅಂತ ಆಸೆ. ಇವತ್ತೇನಿಲ್ಲ, ಟ್ರಾಫಿಕ್ಕು. ಕ್ಲೀನಿಂಗ್ ಮಾಡ್ಬೋದು. ಸೊ ಎಲ್ರಿಗೂ ಗೊತ್ತಲ್ಲ, ಇದು ಮನೆಯಲ್ಲಿ ಮಂತ್ರಾಲಯ, ನಮ್ಮ ರಾಘವೇಂದ್ರ ಸ್ವಾಮಿಯವರ ಮಠ. ಅನ್ನು ಕಾಪಾಡು. ಆದ್ರೂ ದೇವ್ರ ಎಷ್ಟು ವಿಚಿತ್ರ ಅಲ್ವಾ? ಯಾರು ಜಾಸ್ತಿ ಅವ್ರನ್ನ ನಂಬ್ತಾರೆ ಅವ್ರಿಗೇನಿ ತೊಂದ್ರೆ ಕೊಡೋದು ಜಾಸ್ತಿ. ತೊಂದ್ರೆ ಅನ್ನಲ್ಲ, ಪರೀಕ್ಷೆ. I'm the last one to die. ಅಲ್ಲೇ ಇವತ್ತು ನಿನ್ನೆ ಎಡಿಟ್ ಮಾಡಿ ವಿಡಿಯೋ ಹಾಕಿ ಎದ್ದ ತಕ್ಷಣ ವಾಶ್ರೂಮ್ ಹೋಗಿ ಸ್ನಾನ ಮಾಡ್ಕೊಂಡು ಹಲ್ಲು ಉಚ್ಕೊಂಡು ಬಂದು ಒಂದು ಸ್ಟ್ರಾಂಗ್ ಆಗಿ ಒಂದು ಬ್ಲಾಕ್ ಕಾಫಿ ಕುಡ್ದು ಚಪಾತಿ ಮಾಡಿದ್ರು ನಮ್ಮಮ್ಮ. ಚಪಾತಿ ತಿಂದು ಡೈಲಿ ನಂದದೆ ಫುಡ್ ಚಪಾತಿ, ಇಲ್ಲ ಜೋಳ ರೊಟ್ಟಿ, ಇಲ್ಲ ಅಂದ್ರೆ ಅವಾಗ ಉಪ್ಪಿಟ್ಟು. ಆಚೆ ಅದೆಲ್ಲ ಸಿಕ್ಕಿಲ್ಲ ಅಂದ್ರೆ ರಾಗಿ ರೊಟ್ಟಿ, ಇಲ್ಲ ಅಂದ್ರೆ ಏನದು ಇಡ್ಲಿ ವಡೆ, ಇಲ್ಲ ಅಂದ್ರೆ ದೋಸೆ ಅವಾಗ ತಿಂತೀನಿ. ಏನಕ್ಕೆ ಅಂತ ಅನ್ಕೋತೀರಾ? ಇದ್ ಬಿಟ್ರೆ ನಾನು ಬೇರೆ ಏನು ತಿನ್ನಲ್ಲೇ ಇಲ್ಲ. ಅಂದ್ರೆ ಇನ್ ದ ಸೆನ್ಸ್ ಫುಡ್ ಜೊತೆ ಪಲ್ಯ ಗಿಲ್ಯ ಅದೆಲ್ಲ ತಿಂತೀನಿ. ಅದ್ ಬಿಟ್ಟು ಅನ್ನ ಅಂತೂ ಮುಟ್ಟಲ್ಲ, ಸಕ್ಕರೆ ಅಂತೂ ಮುಟ್ಟಲ್ಲ. ಯಾಕಂದ್ರೆ 3 ವರ್ಷ ಹಿಂದೆನೆ ಶುಗರ್ ಪೇಷಂಟ್ ಅಂತ ದೇವರು ನನ್ ಬೋರ್ಡ್ ಹಾಕ್ಬಿಟ್ಟು ನನ್ನ ಜೀವನದಲ್ಲಿ. ಟೈಪ್ 2 ಡಯಾಬಿಟಿಸ್ ಅಂತಾರೆ ಇದನ್ನ. ಇದು ಇವಾಗ ಈ ನಡುವೆ ಕಂಟ್ರೋಲ್ ತಗೊಂಡ್ ಬಂದಿದ್ದೀನಿ.
ಫಸ್ಟ್ ಟೈಮ್ ನಾನು ತೋರಿಸ್ಕೊಂಡಾಗ ಡಾಕ್ಟರ್ ನೋಡ್ಬಿಟ್ಟು ರಿಪೋರ್ಟ್ನ ಏನ್ ಅನ್ಬೇಕು, ಕೋಮಾದಲ್ಲಿ ಹೋಗ್ಬೇಕು, ಇನ್ನು ಬದುಕಿರೋದೇ ಹೆಚ್ಚು ನೀನು ಹಂಗ ಅನ್ಬಿಡೋದ. ಇನ್ಸುಲಿನ್ ತಗೋಬೇಕು, ಅದು ಮಾಡ್ಬೇಕು, ಹಾಸ್ಪಿಟ್ಲ್ ಹೋಗು, ಈ ಹಾಸ್ಪಿಟ್ಲ್ ಹೋಗು, ಅದು ಇದು. ನಮ್ಮಮ್ಮ ಬೇರೆ ನನ್ ಜೊತೆ ಇದ್ರು, ಅವರು ಫುಲ್ ಬೇಜಾರಾಗೋಗ್ಬಿಟ್ಟಿದ್ರು. ಏನು ಮಾಡಕ್ ಆಗಲ್ಲ, ಅದು ನನ್ನ ಜೀವನದ ಒಂದು ಪಾರ್ಟ್ ಅನ್ಕೊಂಡು ಅದ್ರ ಜೊತೆಗೆ ಬದುಕ್ತಾ ಇದ್ದೀನಿ. ಇಲ್ಲಿವರೆಗೂ ಅದು ಕಂಟ್ರೋಲ್ ತಗೊಂಡ್ ಬಂದಿಲ್ಲ. ನಾನು ಈ ನಡುವೆ ತಗೋ ಬಂದಿದ್ದೀನಿ ಆಲ್ಮೋಸ್ಟ್ ಒಂದು 2 months ಇಂದ. ಪರವಾಗಿಲ್ಲ. ಇವಾಗ ಶುಗರ್ ಬಂದಿದ್ ಹೆಂಗೆ ಗೊತ್ತಾಗತ್ತಂದ್ರೆ, ಕಾಲ್ ಪೇನ್ ಆಗತ್ತೆ, ಯೂರಿನ್ ಜಾಸ್ತಿ ಪಾಸ್ ಮಾಡ್ತಾ ಇರ್ತೀರಾ, ವಾಟರ್ ಜಾಸ್ತಿ ಕುಡಿತಾ ಇರ್ತೀರಾ, ಲೆಗ್ ಪೇನ್ ಬರುತ್ತೆ, ಮಂಡಿ ಪೇನ್ ಬರುತ್ತೆ, ಕೈಗಂತೂ ಕೇಳಲೇಬೇಡಿ, ಇದೆಲ್ಲ ಫುಲ್ ನಮ್ನೆಸ್ ಬಂದ್ಬಿಡತ್ತೆ, ಕಾಲ್ದು ಬರುತ್ತೆ. ಓ ತಮಾಷೆನ ಹೇಳಿ ಅನ್ನ ಒಳ್ಳೆ ಹಂದಿ ತಿಂದಂಗ್ ತಿಂದು ನಾನು ಅನ್ನ ಕಂಟ್ರೋಲ್ ಮಾಡ್ಬೇಕು, ಅದ್ ಕಂಟ್ರೋಲ್ ಮಾಡ್ಬೇಕು. ಒಪ್ಕೋತೀನಿ, 2 ವರ್ಷ 9 ತಿಂಗಳು ನಾನು ಅದು ಕಂಟ್ರೋಲ್ ತಂದಿಲ್ಲ. ಇಷ್ಟ ಬಂದು ತಿಂದೆ, ಎಷ್ಟೊಂದ್ ಕಡೆ ತೋರಿಸ್ದೆ, ಟ್ಯಾಬ್ಲೆಟ್ಸ್ ತಗೊಂಡೆ. ಚಿಕ್ಕಗನ್ಸಲಿ ಜಾಸ್ತಿ ನಂಗೆ ಏನ್ ಮಾಡ್ತೀರಾ, ಇಷ್ಟೇ ಬದುಕಿದ್ದೀನಿ, ನೀನು ಬದುಕಕ್ಕಾಗಲ್ವಾ ಅನ್ಕೊಂಡ್ ನಂಗೆ ಹಿಂಗೆ ಮೆಡಿಸಿನ್ಸ್ ತಗೋತಾ ಇದ್ರು, ಆಳ ಮೂಳ ತಿನ್ಕೊಂಡು ಹೆಲ್ತ್ ಎಲ್ಲ ಹಾಳು ಮಾಡ್ಕೋತಾ ಇದ್ದೆ. ಸಿಗರೇಟ್ ಸೇರ್ತಾ ಇದ್ದೆ, ಸಿಗರೇಟ್ ಅಂತೂ ಕೇಳಲೇಬೇಡಿ, ಹೆವಿ ಎಷ್ಟು ದಿನಕ್ಕೆ 2 ಪ್ಯಾಕ್ ಮೇಲೆ ಹೊಡಿತಾ ಇದ್ದೆ. ಇವಾಗ ಅದೆಲ್ಲ ಇಲ್ಲ. ಇವಾಗಿಲ್ಲ ಅಂದ್ರೆ ಅವಾಗ 2 ತಿಂಗಳಿಗೋ 3 ತಿಂಗಳಿಗೋ ಒನ್ಸ್ ಅಷ್ಟೇ. ಇಲ್ಲ ಅಂದ್ರೆ ಅದನ್ನು ಮಾಡಲ್ಲ. ಫುಲ್ ಟೋಟಲಿ ಕಂಟ್ರೋಲ್. ಜೀವನದಲ್ಲಿ ಕ್ಯಾನ್ಸರು, ಡಯಾಬಿಟೀಸು, ಇನ್ನು ಇದಾವೆ ಸ್ವಲ್ಪ ರೋಗಗಳು, ಅದೆಲ್ಲ ಬರೆದಿದ್ರೇನೆ ಚೆನ್ನಾಗಿರೋದು. ಅದೆಲ್ಲ ಬರ್ಬಾರ್ದಂದ್ರೆ ನಾವು ನಮ್ ಚಿಕ್ಕದ ವಯಸ್ಸಾಗತ್ತೆ ನೋಡಿ, ಅವಾಗಿಂದಾನೇ ಮುಚ್ಕೊಂಡು ನೆಟ್ಟಗೆ ತಿನ್ಕೊಂಡಿರ್ಬೇಕು. ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಆ ಹ್ಯಾಬಿಟ್ ಸ್ಟಾರ್ಟ್ ಮಾಡ್ಕೊಂಡು ಚಾಕ್ಲೇಟ್, ಅದು ಇದು, ಕೂಲ್ ಡ್ರಿಂಕ್ಸು, ಆಳ ಮೂಳ ತಿನ್ಕೊಂಡಿದ್ರೆ ನಂತರ ಆಗ್ಬಿಡ್ತೀರ. ಸೊ ಯಾವ ಟೈಮಲ್ಲಿ ನಾವ್ ಹೆಂಗಿರ್ಬೇಕಿದ್ರೆ ಈ ಟೈಮಲ್ಲಿ ಚೆನ್ನಾಗಿರ್ತೀವಿ. ಇವಾಗ ಎಷ್ಟು ವಯಸ್ಸು ನನಗೆ 25 ಓಡ್ತೈತೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಕರೆಕ್ಟಾಗಿ ಇರೋದ್ ತಿನ್ನಿ. ನೀವು ಜೀವನ ನೋಡೋದಿದೆ, ನಿಮ್ನ ನೋಡ್ಕೊಳೋರು ಅವರು ನಿಮ್ ಜೀವ ನೋಡೋದಿದೆ. ಶುಗರ್ ಗಿಗರ್ ಅದು ಇದು ಆಳ ಮೂಲ ತಿಳ್ಕೊಂಡೆಲ್ಲ ಜೀವನ ಹಾಳು ಮಾಡ್ಕೋಬೇಕು. ನಾನು ಇದೆಲ್ಲ ಮಾತು ಹೇಳೋ ಅಷ್ಟು ದೊಡ್ಡ ಅಲ್ಲ. ಇದಿಲ್ಲ ಜನ ಮೋಟಿವೇಟ್ ಆಗುತ್ತೋ ಡಿಮೋಟಿವೇಟ್ ಆಗುತ್ತೋ ಗೊತ್ತಿಲ್ಲ. ನನ್ನ ಪಾಯಿಂಟ್ ಆಫ್ ವ್ಯೂ, ನನ್ನ ಲೈಫಲ್ಲಿ ಏನ್ ಎಕ್ಸ್ಪೀರಿಯನ್ಸ್ ಆಗಿದೆ ಅದನ್ನ ತಿಳಿಸ್ತಾ ಇದ್ದೀನಿ. ಹಾಳು ಮಾಡ್ಕೊಂಡಿರೋ ತರ ಜೀವನ ಬೇರೆಯವ್ರು ಹಾಳು ಮಾಡ್ಕೊಂಡ್ ಎಲ್ಲರೂ ಅವ್ರ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗಿ ತಿಳ್ಕೊಂಡು ನೋಡ್ತಾರೆ. ನಾವು ಹಾಗೆ ಎಕ್ಸ್ಪೀರಿಯನ್ಸು ಹೇಳ್ಕೊತಾರೆ. ನೋಡ್ಕೊಂಡು ವಿದ್ಯಾರ್ಥಿಗಳಿದ್ದಾರೆ, ಬೈಯವ್ರು ಬೈತಾರೆ, ನಿರ್ಸೋರ್ಗು ಬೈಯೋರ್ಗು ಇಬ್ರಿಗೂ ನಮಸ್ಕಾರ. ಮೇನ್ ಆಫೀಸ್ ಬರುತ್ತೆ 11:30 ಶಿಫ್ಟು. ಇವತ್ತು ಲೇಟಾಗೇ ಬಿಟ್ಟೆ. ಖಾಲಿ ರೋಡ್ ಇದ್ರು ಅಂತ ಕೊಯ್ತಾರೆ.
ಹಿಂದ್ಗಡೆ ಗಾಡಿಗಳು ಅರ್ಜೆಂಟ್ ಅವರು ಏನು ಪ್ರಾಬ್ಲಮ್ ಇರ್ತಾರೆ ಯಾರಿಗೂ. ಅವ್ನು ನೋಡಿ ಭೀಮ್ ಹಾಕೊಂಡು ಓಡಿಸ್ತಾ ಇದ್ದಾನೆ ಯಾರೋ ದೊಡ್ಡ ಇರಿಟೇಷನ್ ಆಗೋದು ನೈಟ್ ಟೈಮಲ್ಲಿ ಇದೆ. ಭೀಮ್ ಹಾಕೊಂಡ್ಬಿಡ್ತಾರೆ, ಅದು ಹೋಗುತ್ತೆ. ಆಫೀಸ್ ಹೋಗ್ಬೇಕು ಹಂದಿತ್ತು ಕುತ್ಕೊಂಡು ಎತ್ಕೊಂಡು ಹೋಗ್ತಾರೆ. ಶಿಟ್, ನಿನ್ನೆನೆ ಗೊತ್ತಾಗಿದ್ದಪ್ಪ. ವಿಡಿಯೋ ಮಾಡಿ ಎಡಿಟ್ ಮಾಡ್ಬಿಟ್ಟು ಹಾಕಕ್ಕೆ ಅಪ್ಲೋಡ್ ಮಾಡೋಕ್ಕೆ ಎಷ್ಟು ಹರಿಯುತ್ತೆ ಅಂತ. ಎಲ್ಲ ಸರಿ, ಅದು ಅಪ್ಲೋಡ್ ಆಗೋಕ್ಕೆ ತಮಾಸ್ ನೋಡಿ ಏನಾರ ವೈಫೈ ಗಿಫೈ ಕೈ ಕೊಟ್ಬಿಡ್ಬೇಕು ಆ ಟೈಮಲ್ಲಿ. ಕೆಳಗಡೆಯಿಂದ ಮೇಲುಗಡೆ ಬಂದ್ಬಿಡ್ತದೆ ಎಲ್ಲ. ನಾನು ಯಾವಾಗ ಗೌತಮ್ ನಾಯ್ಡು ಬೈಕಿಂಗ್ ಇದೆಲ್ಲ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಈ ಅಂಜಿ ಇಸ್ಕೊಳ್ಳೋಣ ಅಂತ ಆಸೆ ಪಟ್ಟಿದ್ದು 2018 ನಂಗೆ ಈ ಗಾಡಿ ಮೇಲೆ ಆಸೆ ಬಿದ್ದಿದೆ. ಅದಾಗಿದ್ಮೇಲೆ ಕಾಲೇಜ್ ಸ್ಟಾರ್ಟ್ ಆದಾಗ ಅವ್ರ ವಿಡಿಯೋಗಳು ಜಾಸ್ತಿ ಬರ್ತಾ ಇತ್ತು. ಅವಾಗ ನೋಡಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗ ಅದು ಇಂಟ್ರೆಸ್ಟ್ ಬಿತ್ತು. ನಾನು ಗಾಡಿ ತಗೋಬೇಕು, ನಾನು ಅವ್ರ ಥರ ಫೋಟೋ ಬ್ಲಾಗಿಂಗ್ ಮಾಡಬೇಕು. ಸ್ಟಿಲ್ ಬಿಡಲ್ಲ, ಡೈಲಿ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ. ಬೆಂಗಳೂರು ಬಿಟ್ಟು ಊರೆಲ್ಲ ಸುತ್ತಾಡ್ತೀನಿ, ವಿಡಿಯೋ ಮಾಡಿ ಹಾಕ್ತೀನಿ. ಫಾಲೋವರ್ಸ್ ಬರ್ತಾರೋ ಬಿಡ್ತಾರೋ, ಸಪೋರ್ಟ್ ಮಾಡ್ತಾರೋ ಇಲ್ವೋ, ನಾನು ಅದೆಲ್ಲ ಚಿಂತೆ ಮಾಡಲ್ಲ. ನನ್ನ ಕೆಲಸ ಏನಿದೆ ಅದು ಮಾಡ್ಕೊಂಡು ಹೋಗ್ತೀನಿ. ನಾನು ಕೆಲಸ ಮಾಡ್ತಾರೆ ಅಷ್ಟೇ. ಇವತ್ತು ಸಾಟರ್ಡೆ, ರೋಡೆಲ್ಲ ಫುಲ್ ಖಾಲಿ, ಅದಕ್ಕೆ ಬೇಗ ಬಂದ್ಬಿಟ್ಟೆ. ನೀನು ಆಫೀಸ್ ಬಂತು, ಸೊ ಮತ್ತೆ ಒಂದು ಕಬ್ಬು ವಾಸನೆ ಉರಿತಾ ಬಂದೇರು. ಮತ್ತೆ ಇನ್ನೊಂದು ಭಾಗದಲ್ಲಿ ಸಿಗೋಣ. ಇಲ್ಲಿಗಂಟ ಎಲ್ರಿಗೂ ಶುಭರಾತ್ರಿ. ಮತ್ತೆ ಹೆಲ್ತ್ ನೋಡ್ಕೊಳ್ಳಿ, ಸರಿಗ್ ತಿನ್ನಿ, ಮಜಾ ಮಾಡಿ ಲೈಫ್ನ.